ಬಿಟ್ಟದ್ದು. ನಾನು ಬಂದಿದ್ರಿಂದ ಏನು ಲಾಭ ಆಗಿದೆ ಅನ್ನೋದು ವಿಚಾರ. ಆದರೆ ಈ ಒಂದು ಸಮಸ್ಯೆ ಬಹಳ ಗಂಭೀರವಾದ ಸಮಸ್ಯೆ. ಈ ಸಮಸ್ಯೆಯಲ್ಲಿ ನಾವು ಸಾರ್ವಜನಿಕರು ಎಲ್ಲರೂ ಇದಕ್ಕೆ ನಾವು ಸಪೋರ್ಟ್ ಮಾಡದೇ ಇದ್ರೆ ನಮಗೆ ನಾವೇ ಹಾನಿ ಮಾಡಿದಂಗೆ ಆಗ್ತದೆ. ಇವತ್ತಿನ ಈ ಒಂದು ಹೋರಾಟ ಬರೀ ರೈತರ ಹೋರಾಟ ಅಲ್ಲ, ರೈತರ ಕೆಲಸದಿಂದ ನಮಗೆ ಆಗುವಂತ ಲಾಭ ಪಡೆಯುವಂತ ಜನರ ಹೋರಾಟ ಇದು. ಅಂದ್ರೆ ಸಂಪೂರ್ಣ ಸಮಾಜದ ಹೋರಾಟ. ಇದರಿಂದ ರೈತರಿಗೆ ಏನಾದರೂ ಕಷ್ಟ ಆದ್ರೆ ಅದು ಖಂಡಿತ ಅದರ ಪ್ರತಿಫಲ ಖಂಡಿತವಾಗಿ ಇತರ ಜನರ ಮೇಲೆ ಕೂಡ ಬರ್ತದೆ ಸಮಯ ಹೋದಂಗೆ. ಆದ್ರಿಂದ ಈ ಒಂದು ಸಮಸ್ಯೆಯನ್ನ ಅಧಿಕಾರದಲ್ಲಿರುವವರು ಬಹಳ ಗಂಭೀರವಾಗಿ ತೆಗೆದುಬಹುದು. ಇದೇ ರೀತಿ ಸರ್ಕಾರ ರೈತರ ಜಮೀನನ್ನ ಇತರ ಕೆಲಸಕ್ಕೆ ಫೋರ್ಸ್ ಮಾಡಿ ಅವರಿಂದ ತಗೊಂಡ್ರೆ ಮುಂದೆ ಅನ್ನ ಬರಕೆ ಸಾಧ್ಯವಿಲ್ಲ. ವ್ಯವಸಾಯ ಅನ್ನುವ ಒಂದು ವೃತ್ತಿನೇ ಮುಂದಕ್ಕೆ ಮುಗಿದು ಹೋಗಬಹುದು ಅಂತ ಸಂದರ್ಭಗಳು ಇವೆ. ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಇಲ್ಲ ಇವತ್ತಿನ ಒಂದು ಜಮೀನು ತೆಗೆದ್ರಿಂದ ಮುಂದೆ ಏನಾಗಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ. ಇವಾಗಲೇ ಬೇರೆ ಬೇರೆ ಪ್ರೋಗ್ರಾಮ್ಗಳು ಬರ್ತಾ ಇವೆ, ಟೌನ್ಶಿಪ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಜಮೀನನ್ನ ಯಾರಿಂದ ತಗೊಳ್ತಾರೆ? ರೈತರಿಂದ ಮಾತ್ರ ತಗೊಳ್ತಾರೆ, ಹೊರತು ಇತರರಿಂದ ತಗೊಳ್ಳಲ್ಲ. ಈ ಒಂದು ವಿಚಾರವನ್ನು ನಾವು ಗಂಭೀರವಾಗಿ ಮಾಡಬೇಕು. ಇವತ್ತು ಸರ್ಕಾರ ಖರೀದಿ ಮಾಡಿದಂತ ಜಮೀನನ್ನು ಲೆಕ್ಕ ಹಾಕಿ ಅದೇ ರೀತಿ ಇತರೆ ಕಡೆ ಕೂಡ ಆಗುವುದು. ಒಂದು ಕಡೆ ಸುರಾದ್ರೆ ಮತ್ತು ಮಿಕ್ಕಿದ ಕಡೆ ಕೂಡ ಅದೇ ಟೌನ್ ಕೆಲಸ ಮಾಡುವ ಪ್ರಯತ್ನ ನಡೀತದೆ. ಖಂಡಿತವಾಗಿಯೂ ಇದರಿಂದ ರೈತರ ಸಮಸ್ಯೆ ಗಂಭೀರವಾಗ್ತದೆ. ಒಂದು ದಿವಸ ರೈತರ ಸಂಖ್ಯೆ ಬಹಳ ಕಮ್ಮಿ ಆಗ್ತದೆ. ಆದ್ರಿಂದ ಊಟದ ಸಮಸ್ಯೆ ಕೂಡ ಜಾಸ್ತಿ ಆಗ್ತದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಈವಾಗಲೇ ಬೆಂಗಳೂರಲ್ಲಿ ಕೆರೆ ನೀರುಗಳನ್ನ ಭರ್ತಿ ಮಾಡಿಬಿಟ್ಟು ಅದರಲ್ಲಿ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಎಂತಹ ಒಂದು ಮೂರ್ಖದ! ಸುಮಾರು 2,000 ಕೆರೆಗಳಿದ್ದು ಬೆಂಗಳೂರಲ್ಲಿ ಇವತ್ತು 20-25 ಕೆರೆಗಳು ಕೂಡ ಇಲ್ಲ. ಎಲ್ಲಿ ಹೋಗ್ತಾರೆ ನೀರು ಕುಡಿಯೋಕ್ಕೆ? ಇಂಥ ವಿಚಾರವನ್ನ ಇವತ್ತೆಲ್ಲರೂ ಒಪ್ಕೊಳ್ತಾರೆ. ಆದ್ರೆ ಆ ನಿರ್ಧಾರಕ್ಕೆ ಬಂದಾಗ ಯಾಕೆ ಅದನ್ನು ಅಪೋಸ್ ಮಾಡಿಲ್ಲ, ಯಾಕೆ ಅದನ್ನು ವಿರೋಧ ಮಾಡಿಲ್ಲ? ಆದ್ರಿಂದ ನಾವೆಲ್ಲರೂ ಇದರ ಕಾನ್ಸಿಕ್ವೆನ್ಸ್ ಅಂದ್ರೆ ಪರಿಣಾಮಗಳನ್ನ ಅರ್ಥ ಮಾಡಿಕೊಂಡು ಈ ಒಂದು ಪ್ರತಿಭಟನೆಗೆ ಸಹಾಯ ಮಾಡ್ಬೇಕನ್ನೋದು ನನ್ನ ವಿಚಾರ. ಅದಕ್ಕಾಗಿ ಈ ವಯಸ್ಸಲ್ಲಿ ಕೂಡ ನಾನು ಬಂದಿದ್ದೇನೆ. ಇದ್ದಷ್ಟು ದಿನ ಖಂಡಿತವಾಗಿಯೂ ನಿಮ್ಮ ಈ ಸಮಸ್ಯೆಗೆ ಮತ್ತೆ ಈ ಹೋರಾಟಕ್ಕೆ ನನ್ನ ಸಪೋರ್ಟ್ ಇದ್ದೇ ಇರುತ್ತೆ. ಲ್ಯಾಂಡ್ ಎಕ್ವಿಸಿಷನ್ ಆಕ್ಟ್ ಪ್ರಕಾರ ಅವ್ರಿಗೆ ಅಧಿಕಾರ ಇದೆ. ಆ ಅಧಿಕಾರದ ದುರ್ಬಳಕೆ ಆಗ್ತಾ ಇದೆ ಅಂತ ನನ್ನ ವಿಚಾರ. ಆದ್ರಿಂದ ರೈತರಿಗೆ ಅವರ ಸಮಸ್ಯೆಗೆ ಒಂದು ಪರಿಣಾಮ ಸೃಷ್ಟಿ ಮಾಡಬೇಕು ಸರ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.